ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಈ ಒಂದು ವಿಡಿಯೋದೊಳಗ ನಮ್ಮ ಒಂದು ಟೀಚರ್ ರಿಕ್ರೂಟ್ಮೆಂಟ್ ಗೆ ಇರುವಂತಹ ಸಿಲೆಬಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ ಮತ್ತೆ ಆಗ್ತದ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಫ್ರೆಂಡ್ ಮೆಂಟರ್ ಟೀಚರ್ ಮೃತ್ಯುಂಜಯ್. ಓಕೆ, ಸೊ ಬನ್ನಿ ಈಗ ನಾವು ಏನಂದ್ರೆ ಮೊದಲಕ್ಕೆ ಏನಂದ್ರೆ ಸಿಲೆಬಸ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡೋಣ. ಸೊ ಕರ್ನಾಟಕ ಸರ್ಕಾರದ ಒಂದು ನಮ್ಗೆ ಇಲ್ಲಿ ಸೈಟ್ ಅದ, ವೆಬ್ಸೈಟ್ ಅದ, ಅದೇನಂತಂದ್ರೆ school.education.karnataka.go.in ಅಂತಂದೇಳಿ ಅದನ್ನ ಮೊದಲಕ್ಕ ಓಪನ್ ಮಾಡ್ರಿ. ಅದನ್ನ ಓಪನ್ ಮಾಡ್ಕೊಂಡು ದಟ್ ಇಲ್ಲಿ ನಾವು ಏನಾದ್ರು ನೋಡಿದ್ವಿ ಅಂತಂದ್ರೆ ನಮ್ಗೆ ಇಲ್ಲಿ ಸಿಲೆಬಸ್ ನಮ್ಗೆ ಇಲ್ಲಿ ಎಲ್ಲೂ ಸಿಗಲ್ಲ. ನೀವೇನ್ ಮಾಡ್ಬೇಕು ಅಂತಂದ್ರೆ ದಟ್ ಇಲ್ಲಿ 3 ಲೈನ್ ಏನ್ ಕಾಣ್ತಾವಲ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಮ್ಗೆ ಏನ್ ಬರ್ತೈತಿ ಅಂತಂದ್ರ CSL ಅಂತಂದ್ರೆ ತೋರ್ಸಾಕತೈತಿ. ಈ CSL ಮೇಲೆ ಇದನ್ನ ಕ್ಲಿಕ್ ಮಾಡ್ರಿ. ಇಲ್ಲಿ ಓಪನ್ ಆಗುವಂತ ಒಂದು ಮುಂದೆ ಏನು ಓಪನ್ ಆಗ್ತದಲ್ಲ ಅಲ್ಲಿ ನೀವೇನಪ್ಪಾ ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ರಿ. ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ನೋಟಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಟಿಫಿಕೇಶನ್ ಡಿಸ್ಟ್ರಿಕ್ಟ್ ವೈಸ್ ನೋಟಿಫಿಕೇಶನ್ ಕೊಟ್ರ ಇದನ್ನ ನಾವು ಕ್ಲಿಕ್ ಮಾಡೋದ್ರಿಂದ ನಮಗೆ ನೋಟಿಫಿಕೇಶನ್ ಅಷ್ಟೇ ಬರ್ತೈತಿ, ಆದ್ರೆ ಸಿಲೆಬಸ್ ನಮ್ಗೆ ಇಲ್ಲಿ ಗೊತ್ತಾಗಲ್ಲ. ಎಷ್ಟೋ ಜನ ಏನಂತಂದ್ರೆ ಇದ್ರೊಳಗನ ಸರ್ಚ್ ಮಾಡ್ತಿರ್ತಾರ, ಆದ್ರೆ ಅವ್ರು ಸಿಲೆಬಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಪಾಪ ಕಷ್ಟ ಪಡ್ತಿರ್ತಾರ. ಸೊ ಇಲ್ಲಿ ನಮ್ಗೆ ಸಿಲೆಬಸ್ ಸಿಗಲ್ಲ. ಆನಂತರ ಇಲ್ಲಿ ಪ್ರೈಮರಿ ಟೀಚರ್ ಅದ್ದು ನೋಟಿಫಿಕೇಶನ್ ಅದ, ಇಲ್ಲಿ ಸಿಲೆಬಸ್ ಸಿಗಲ್ಲ. ಆನಂತರ ಹೈಸ್ಕೂಲ್ ಟೀಚರ್ ಅದ್ದು ಸಹಿತ ನೋಟಿಫಿಕೇಶನ್ ಐತಿ, ಇಲ್ಲಿ ಸಿಲೆಬಸ್ ಸಿಗಲ್ರಿ. ಇಲ್ಲಿ ಕರೆಕ್ಟ್ ಆಗಿ ನಾವು ಮೆನ್ಷನ್ ಮಾಡಿದಾರ ಸಿಲೆಬಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ಟೀಚರ್ಸ್ ರಿಕ್ರೂಟ್ಮೆಂಟ್ 2026 ಅಂತ ಹೇಳಿ. ಇಲ್ಲಿ ನೀವೇನಂದ್ರೆ ಟಾಪಿಕ್ ವೈಸ್ ಸಬ್ಜೆಕ್ಟ್ ವೈಸ್ ನಮ್ಗೆ ಏನಂತಂದ್ರೆ ಇಲ್ಲಿ ನಮ್ಗ ಸಿಲೆಬಸ್ ಸಿಗ್ತದೆ. ಸೊ ಇದ್ರೊಳಗೆ ನಾವು ಇವತ್ತಿನ ವಿಡಿಯೋದೊಳಗೆ ನಾವೇನ್ ಮಾಡೋಣ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಸಿಲೆಬಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಎಸ್ಪೆಷಲಿ ನಾ ಮ್ಯಾಥ್ ಸಿಲೆಬಸ್ ಅನ್ನ ಇಲ್ಲಿ ನಿಮ್ಗೆ ಹೇಳಕ ಇಷ್ಟಪಡ್ತೀನಿ. ಓಕೆ, ಸೊ ಇದನ್ನ ನಾವು ನೋಡಿದ್ವಿ ಅಂತಂದ್ರೆ ಇದ್ರೊಳಗ ಟೋಟಲ್ ನಮ್ಗೆ ಎಷ್ಟು ಅದಾವ ಅಂತಂದ್ರೆ 31 ಟಾಪಿಕ್ಸ್ ಅದಾವ್ರಿ. ಎಷ್ಟು ಅದಾವ ಅಂತಂದ್ರೆ 31 ಟಾಪಿಕ್ ಅದಾವು. ಆದ್ರೆ ಈ ಟಾಪಿಕ್ ಅನ್ನ ನೀವು ದಟ್ ಬಲ್ಕ್ ಆಗಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಬಹಳ ಕಷ್ಟ ಅನ್ಸತಿ. ಆದ್ರೆ ನಾವು ಒಂದೊಂದೇ ಟಾಪಿಕ್ ಅನ್ನ ನಾವು ನೋಡ್ಕೊತ ಹೋದ್ವಿ ಅಂತಂದ್ರೆ ಇದನ್ನ ಕರೆಕ್ಟ್ ಆಗಿ ನಾವು ಡಿವೈಡ್ ಮಾಡ್ಕೊಂಡು ಯಾವ ಒಂದು ಟಾಪಿಕ್ ಗೆ ಏನು ಪ್ರಿಯಾರಿಟಿ ಕೊಡ್ಬೇಕು ಅಂತ ನೋಡಿದ್ವಿ ಅಂತಂದ್ರೆ ನಮ್ಗೆ ಈಸಿಯಾಗಿ ಈ ಸಿಲೆಬಸ್ ಅನ್ನ ಮುಗಿಸಬಹುದು. ಓಕೆ, ಸೊ ಈ ಒಂದು ವಿಡಿಯೋ ಮುಗಿದ್ರೊಳಗಾಗಿ ನಿಮ್ಗೆ ಏನೇನ್ ಗೊತ್ತಾಗ್ಲಿ ಅಂತಂದ್ರೆ ಈ ಸಿಲೆಬಸ್ ಒಳಗೆ ಇರುವಂತಹ ಕಾನ್ಸೆಪ್ಟ್ಸ್ ಯಾವ್ದಾವ ಅಂತಂದ್ರೆ ಗೊತ್ತಾಗ್ಲಿ. ಅದಾದ ನಂತರ ದಟ್ ಯಾವ ಒಂದು ಕಾನ್ಸೆಪ್ಟ್ ಗೆ ಯಾವ ರೀತಿ ಪ್ರಿಯಾರಿಟಿ ಕೊಡಬೇಕು, ಯಾವ ಫಸ್ಟ್ ಮಾಡ್ಬೇಕು, ಯಾವ ಸೆಕೆಂಡ್ ಮಾಡ್ಬೇಕು ಅನ್ನುವಂತ ಒಂದು ಕ್ಲಾರಿಟಿ ನಿಮ್ಗೆ ಸಿಗ್ತೈತಿ. ಆ ನಂತರ ಕೊನೆಯದಾಗಿ ಈ ಇಷ್ಟು ಸಿಲೆಬಸ್ ಅನ್ನ ದಟ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮುಗಿಸ್ಬೇಕು ಅನ್ನುವಂತಹ ಒಂದು ಕ್ಲಾರಿಟಿ ಸಹಿತ ನಿಮ್ಗೆ ಸಿಗ್ತೈತಿ. ಸೊ ಹೀಗಾಗಿ ನೀವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ಪೂರ್ತಿಯಾಗಿ ನೋಡ್ರಿ. ಓಕೆ, ರೈಟ್. ಸೊ ಇಲ್ಲಿ ನಾವು ಇದನ್ನ ಮೊದಲಿಗೆ ಏನ್ ಮಾಡೋಣ ಅಂತಂದ್ರೆ ಇದನ್ನ ಪ್ರಾಪರ್ ಆಗಿ ನಾನು ಇದನ್ನ 4 ಅಥವಾ 5 ಭಾಗಗಳಲ್ಲಿ ನಾ ಇದನ್ನ ಡಿವೈಡ್ ಮಾಡ್ತೀನಿ. ಫಸ್ಟ್ ಏನಪ್ಪಾ ಅಂತಂದ್ರೆ ನಂಬರ್ ಸಿಸ್ಟಮ್ ಅಥವಾ ದ ನಂಬರ್ ಸಿಸ್ಟಮ್ ಅಂಡ್ ಅರ್ಥಮೆಟಿಕ್ ಅನ್ನೋದನ್ನ ನಾವು ಇಲ್ಲಿ ಡಿವೈಡ್ ಮಾಡೋದಾಯ್ತು ಅಂತಂದ್ರೆ ಫಸ್ಟ್ ನಂಬರ್ ಸಿಸ್ಟಮ್ ಅದರಿ. ನಂಬರ್ ಸಿಸ್ಟಮ್, ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್, ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಂಡ್ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್. ಆನಂತರ ಪ್ರೊಪೋರ್ಷನಲ್ ರೀಸನಿಂಗ್, ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್. ಇವು ಇಷ್ಟು ಏನಪ್ಪಾ ಅಂತಂದ್ರೆ ನಮಗ ಅರ್ಥಮೆಟಿಕ್ ಒಳಗ ಇವು ಕವರ್ ಆಗ್ತಾವು. ಓಕೆ, ಸೊ ಡಾಟಾ ಹ್ಯಾಂಡ್ಲಿಂಗ್ ಅನ್ನೋದು ಏನಪ್ಪಾ ಅಂದ್ರೆ ನಮಗ ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಇದು ಕವರ್ ಆಗಿರ್ತೈತಿ. ಇಲ್ಲಿ ನಾವು ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ನೋಡ್ದಾಯ್ತು ಅಂತಂದ್ರೆ ನಂಬರ್ ಸಿಸ್ಟಮ್ ಒಳಗ 2 ಟಾಪಿಕ್ ಅನ್ನ ಹೆಚ್ಚಿಗೆ ಕೊಟ್ಟಿದಾರ. ಅವು ಯಾವ ಅಂತಂದ್ರೆ ಅರ್ಲಿ ನಂಬರ್ ಸಿಸ್ಟಮ್, ಆನಂತರ ಕಾಂಪ್ಲೆಕ್ಸ್ ನಂಬರ್ಸ್. ಇವೆರಡರ ಬಗ್ಗೆ ನಮ್ಗೆ ಏನಪ್ಪಾ ಅಂದ್ರೆ ಚೆನ್ನಾಗಿ ಮಾಹಿತಿ ಇರ್ಬೇಕಾಗ್ತೈತಿ. ಯಾಕಂದ್ರೆ ಇವನ್ನ ನಾವು ಹೈಸ್ಕೂಲ್ ಲೆವೆಲ್ ಅಲ್ಲಿ ಕಲಿಯಲ್ಲ, PU ಲೆವೆಲ್ ಅಲ್ಲಿ ನೋಡ್ಬೇಕಾಗ್ತೈತಿ. ಓಕೆ, ರೈಟ್. ಸೊ ಆನಂತರ ದಟ್ ಇದು ಇಷ್ಟು ಪಾರ್ಟ್ ಏನಂತಂದ್ರೆ ನಮ್ಗೆ ಅರ್ಥಮೆಟಿಕ್ ಒಳಗೆ ಕವರ್ ಆಗಿರ್ತೈತಿ. ಅದಾದ ನಂತರ ಇಲ್ಲಿ ಬೇಸಿಕ್ ಆಲ್ಜಿಬ್ರಾ, ಇಕ್ವೇಶನ್ಸ್, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್, ನಂತರ ಬರುವಂತದ್ದು ದಟ್ ಪಾಲಿನಾಮಿಯಲ್ಸ್. ಆನಂತರ ಇದು ಪಾಲಿನಾಮಿಯಲ್ಸ್ ಇಲ್ಲಿ ತನಕ ನಮ್ಗೆ ಏನಂತಂದ್ರೆ ದಟ್ ಇದು ಆಲ್ಜಿಬ್ರಾ ಪಾರ್ಟ್ ಒಳಗೆ ಕವರ್ ಆಗ್ತದ್ರಿ. ಇಲ್ಲಿ ಫ್ಯಾಕ್ಟರ್ಸ್ ಅಂಡ್ ಫ್ಯಾಕ್ಟರೈಸೇಷನ್ ಇದಲ್ಲ, ಇದು ಸಹಿತ ಇದು ಅರ್ಥಮೆಟಿಕ್ ಒಳಗೂ ಬರ್ತೈತಿ. ಆನಂತರ ಆಲ್ಜಿಬ್ರಾ ಒಳಗೂ ಸಹಿತ ಇದು ಕವರ್ ಆಗ್ತೈತಿ. ಸೊ ನೀವು ಇಲ್ಲಿ ನೋಡ್ದಾಯ್ತು ಅಂತಂದ್ರೆ ನೀವು ಫಸ್ಟ್ ಟಾಪಿಕ್ ಇಲ್ಲಿ ಏನ್ ನೋಡಿದ್ರಲ್ರಿ ದಟ್ ಇದ್ರೊಳಗೆ ನಂಬರ್ ಅಂಡ್ ನಂಬರ್ ಸಿಸ್ಟಮ್ ಒಳಗೆ ಇಲ್ಲೂ ಸಹಿತ ನಮ್ಗೆ HCF ಅಂಡ್ LCM ಬಗ್ಗೆ ಮಾಹಿತಿ ಕೊಟ್ಟಣ. ಆ ನಂತರ ಇಲ್ಲೂ ಸಹಿತ ನಮ್ಗೆ HCF ಮತ್ತೆ LCM ಕೊಟ್ಟಿದ್ದಾನ. ಅದು ಅರ್ಥಮೆಟಿಕ್ ಸಂಬಂಧಪಟ್ಟಂತೂ ಇದು ಏನಪ್ಪಾ ಅಂದ್ರೆ ಆಲ್ಜಿಬ್ರಾಗೆ ಸಂಬಂಧಪಟ್ಟಂತ ಟಾಪಿಕ್ ಆಗೈತಿ. ಓಕೆ, ಆ ನಂತರ ಪ್ರತಿಯೊಂದು ಚಾಪ್ಟರ್ ಒಳಗೆ ಏನಂತಂದ್ರೆ 1 ಅಥವಾ 2 ಟಾಪಿಕ್ ಏನಂದ್ರೆ ಹೆಚ್ಚಿಗೆ ಕೊಟ್ಟಣ. ಅಂದ್ರೆ ಯಾವ ರೀತಿ ಅಂತಂದ್ರೆ ನಾವು ಫಸ್ಟ್ ಸ್ಟ್ಯಾಂಡ್ ಲಿಂದ ಹಿಡಿದ್ರೆ 10th ಸ್ಟ್ಯಾಂಡ್ ತನಕ ನಾವ್ ಏನ್ ಓದಿರ್ತೀವಲ್ಲ ಅದು ಬಿಟ್ಟು ಸಹಿತ ನಮ್ಗೆ ಎಕ್ಸ್ಟ್ರಾ ಟಾಪಿಕ್ಸ್ ಸಹಿತ ಇಲ್ಲಿ ಸಿಗ್ತಾವು. ಆದ್ರೆ ಅವು ನಮಗೆ ಇಲ್ಲಿ ಹೈಸ್ಕೂಲ್ ಲೆವೆಲ್ ಮತ್ತು ಪ್ರೈಮರಿ ಲೆವೆಲ್ ಒಳಗೆ ನಮಗೆ ಇವು ಸಿಗಲಿಲ್ಲ ಅಂತಂದ್ರೆ ಸಹಿತ PU ಲೆವೆಲ್ ಒಳಗ ನಾವು ಅವನ್ನ ನೋಡಿ ಡಿಸ್ಕಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ನಮಗೆ ನಂಬರ್ ಸಿಸ್ಟಮ್ ಅಂಡ್ ಅರ್ಥಮೆಟಿಕ್ ಆಯ್ತು 1ನೇ ಟಾಪಿಕ್, 1ನೇದು ಭಾಗ. 2ನೇ ಭಾಗ ಇಲ್ಲಿ ಆಲ್ಜಿಬ್ರಾ ಅದ. ಆನಂತರ ನಾವು 3ನೇ ಭಾಗವನ್ನ ನೋಡಿದ್ವಿ ಅಂತಂದ್ರೆ ಇದು ಇಲ್ಲಿ ಈಗೇನಂತಂದ್ರೆ ನಮ್ಗ ಜಾಮೆಟ್ರಿ ಪಾರ್ಟ್ ಐತಿ. ಅದೇನಪ್ಪಾ ಅಂತಂದ್ರೆ ಎಲ್ಲಿಂದ ಅಂದ್ರೆ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ ಲಿಂದ ಹಿಡಿದು ಲೈನ್ಸ್ ಅಂಡ್ ಆಂಗಲ್ಸ್, ಟ್ರಯಾಂಗಲ್ಸ್, ಕ್ವಾಡ್ರಿಲ್ಯಾಟರಲ್ಸ್, ಸರ್ಕಲ್ಸ್, ಕರ್ವ್ ಸೆಕ್ಷನ್ಸ್.
ಸೊ ಇಲ್ಲಿ ತನಕ ಈ ಒಂದು ಏನ್ರಿ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ ಇಂದ ಹಿಡಿದು ಕನ್ಸ್ಟ್ರಕ್ಷನ್ ವರೆಗೂ ಏನಂತಂದ್ರೆ ನಮ್ಗೆ ಇಲ್ಲಿ ದಟ್ ಜಾಮೆಟ್ರಿ ಪಾರ್ಟ್ ಐತಿ. ಓಕೆ, ಸೊ ಈ ಜಾಮೆಟ್ರಿ ಪಾರ್ಟ್ ಒಳಗೆ ಯೂಶುವಲಿ ಈ ಕನ್ಸ್ಟ್ರಕ್ಷನ್ ಪಾರ್ಟ್ ನ ಎಷ್ಟೋ ಜನ ಟೀಚರ್ ಬಿಡ್ತಾರ, ಆದ್ರೆ ಬಿಡುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಕನ್ಸ್ಟ್ರಕ್ಷನ್ ಆಧಾರದ ಮೇಲೆ ನಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರ್ತೈತಿ. ಹೀಗಾಗಿ ಇದನ್ನು ಸಹಿತ ಬಿಡ್ಲಾರ್ದಂಗ ನಾವೇನಪ್ಪಾ ಅಂದ್ರೆ ದಟ್ ಸ್ಟಡಿ ಮಾಡೋಣಂತ. ಓಕೆ, ನಂತರ ಇದಾದ ನಂತರ ನಮಗೆ ಬರುವಂತದ್ದು ದಟ್ ಮೆನ್ಸುರೇಷನ್ ಪಾರ್ಟ್. ಮೆನ್ಸುರೇಷನ್ ಪಾರ್ಟ್ ನಾವು ಬಹಳಷ್ಟು ಓದುವಂತ ಅವಶ್ಯಕತೆ ಇಲ್ಲ. 8th 9th 10th ಈ 3 ವರ್ಷದೊಳಗೆ ಬರುವಂತಹ ನಮಗೆ ಮೆನ್ಸುರೇಷನ್ ಟಾಪಿಕ್ ಅನ್ನ ನಾವು ಓದಿದ್ರೆ ಸಾಕು. ಏನ್ರಿ, ಟು ಡಿ ಡಯಾಗ್ರಾಮ್ಸ್, ಪ್ಲೇನ್ ಫಿಗರ್ಸ್, ಅದ್ರದ್ದು ನಮ್ಗ ಏರಿಯಾ ಮತ್ತು ಹಳ್ಳಿ ಪೆರಿಮೀಟರ್ ಅನ್ನ ಫೈಂಡ್ ಮಾಡುವಂತದ್ದು ನಮ್ಗೆ ಸೂತ್ರಗಳು ಎಲ್ಲ ಗೊತ್ತಿರಲಿ. ಆ ನಂತರ ಈಗ ನಮ್ಗೆ 3D ಫಿಗರ್ಸ್ ಏನ್ ಬರ್ತಾವು, ಸಾಲಿಡ್ಸ್ ಏನ್ ಬರ್ತಾವಲ್ರಿ, ಅದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ ಸರ್ಫೇಸ್ ಏರಿಯಾ, ಆ ನಂತರ ವ್ಯಾಲ್ಯೂಮಿಗೆ ಸಂಬಂಧಪಟ್ಟಂತಹ ಸೂತ್ರಗಳು ನಮಗ್ ಚೆನ್ನಾಗಿ ಬರ್ಲಿ. ಮೊದಲೇ ಫಾರ್ಮುಲಾ ಚೆನ್ನಾಗಿ ಬರ್ಲಿ. ಫಾರ್ಮುಲಾ ಚೆನ್ನಾಗಿ ಬಂದ್ರೆ ಅಷ್ಟೇ ಮುಗಿತು ಅಂತಲ್ಲ, ಅವನ್ನ ಎಲ್ಲಿ ಅಪ್ಲೈ ಮಾಡ್ಬೇಕು, ಹೆಂಗ್ ಅಪ್ಲೈ ಮಾಡ್ಬೇಕು ಅನ್ನೋದು ಸಹಿತ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಓಕೆ, ಸೊ ನಮಗೆ ಇಲ್ಲಿ 3 ವರ್ಷಕ್ಕೆ ಬರುವಂತಹ ಪ್ರತಿಯೊಂದು ವರ್ಷದ ಒಂದೊಂದು ಚಾಪ್ಟರ್ಸ್ ಅನ್ನ ಓದಿದ್ರು ಸಹಿತ ನಮ್ಗೆ ಇಲ್ಲಿ ಮೆನ್ಸುರೇಷನ್ ಟಾಪಿಕ್ ಇಲ್ಲಿ ಕಂಪ್ಲೀಟ್ ಆಗ್ತದೆ. ನಂತರ ಪ್ರೊಬಬಿಲಿಟಿ. ಈ ಪ್ರೊಬಬಿಲಿಟಿ ಅನ್ನೋದು ಏನಂತಂದ್ರೆ 8th 9th 10th 3 ವರ್ಷಕ್ಕೂ ನಮ್ಗೆ ಏನಪ್ಪಾ ಅಂದ್ರೆ ಪ್ರೊಬಬಿಲಿಟಿ ಐತಿ, ಬಹಳ ಕಡಿಮೆ ಹಂತದೊಳಗದ. ಆದ್ರೆ ಇದು ಹೆಚ್ಚಿನ ಪ್ರಮಾಣದಂತಹ ಒಂದು ಎಕ್ಸ್ಪ್ಲನೇಷನ್ ನಮ್ಗೆ ಇಲ್ಲಿ ಅಂದ್ರೆ PU ಲೆವೆಲ್ ಒಳಗೆ ಸಿಗ್ತೈತಿ. ಬರೀ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಅನ್ನ ಮಾತ್ರ ರೆಫರ್ ಮಾಡಕ್ ಹೋಗ್ಬಿಡ್ರಿ, PU ಲೆವೆಲ್ ಟೆಕ್ಸ್ಟ್ ಬುಕ್ಸ್ ಅನ್ನು ಸಹಿತ ರೆಫರ್ ಮಾಡ್ರಿ. ಓಕೆ, ಸೊ ನಂತರ ಸಿಮೆಟ್ರಿ. ದಟ್ ಇದು ಅಗ್ದಿ ಸಿಂಪಲ್ ಆಗಿರುವಂತ ಚಾಪ್ಟರ್ ರೀ. ಇದು ಜಾಮೆಟ್ರಿ ಒಳಗನ ಬರ್ತೈತಿ. ಆಕ್ಚುಲಿ ಆ ಒಂದು ಇದ್ರೊಳಗೆ ಏನಪ್ಪಾ ಅಂತ ಜಾಮೆಟ್ರಿ ಒಳಗೆ ಬರ್ತೈತಿ, ಬಟ್ ಡಿಫಾಲ್ಟ್ ಚಾಪ್ಟರ್ ಅಲ್ಲಿ ಅಗ್ದಿ ಸಿಂಪಲ್ ಆಗಿರುವಂತದ್ದು. ಇದನ್ನ ನಾವು ಡಿಸ್ಕಸ್ ಮಾಡೋಣಂತ. ಆ ನಂತರ ದಟ್ ಪ್ರೋಗ್ರೆಷನ್. ಈ ಪ್ರೋಗ್ರೆಷನ್ ಒಳಗೆ ನಮ್ಗೆ ಇಲ್ಲಿ 3 ಪ್ರೋಗ್ರೆಷನ್ ಕೊಟ್ರಿ: AP, GP, HP. ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್. ಅದರದ್ದು ಪ್ರೋಗ್ರೆಷನ್ ಸ್ಟಡಿ ಮಾಡೋದ್ರ ಜೊತೆಗೆ ಅವುಗಳ ಮೀನ್ಸ್ ಅನ್ನು ಸಹಿತ ನಾವಿಲ್ಲಿ ಡಿಸ್ಕಸ್ ಮಾಡ್ಬೇಕಾಗ್ತದೆ. ಓಕೆ, ಸೊ ನಾವು 2010 ಮುಂಚೆ ಸಿಲೆಬಸ್ ಅನ್ನ ನೀವು ಏನಾದ್ರು ಸ್ಟಡಿ ಮಾಡಿದ್ರಿ ಅಂತಂದ್ರ ಅದ್ರೊಳಗ ಈ 3 ಒಂದು ದಟ್ ಪ್ರೋಗ್ರೆಷನ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಈಗಿರುವಂತ ಸಿಲೆಬಸ್ ಗೆ ದಟ್ ನಮ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಷ್ಟೇ ಅದ ರೀ. ಆ ನಂತರ PU ಲೆವೆಲ್ ಒಳಗ ದಟ್ ಫಸ್ಟ್ PUC ಒಳಗ GP ಸಹಿತ ಅದ, ಆದ್ರೆ HP ಬಗ್ಗೆ ಎಲ್ಲಿಯೂ ಮಾಹಿತಿ ಇಲ್ಲ. ಆದ್ರೆ ನಾವು ಅದನ್ನ ಬಿಡೋದು ಬೇಡ, ನಾವು ಅದನ್ನ ಕವರ್ ಮಾಡೋಣಂತ್ರಿ. ಓಕೆ, ಸೊ ನೆಕ್ಸ್ಟ್ ಟ್ರಿಗ್ನಾಮೆಟ್ರಿ. ದಟ್ ಇದು ಟ್ರಿಗ್ನಾಮೆಟ್ರಿ ಒಂದೇ ಒಂದು ಟಾಪಿಕ್ ಅದ. ಈ ಟಾಪಿಕ್ ಏನಪ್ಪಾ ಅಂದ್ರೆ ನಾವು ಎದ್ರೊಳಗೆ ಓದ್ತೀವಿ ಅಂತಂದ್ರೆ 10th ಒಳಗೆ ಓದ್ತೀವಿ. ಅದನ್ನ ಅಷ್ಟೇ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಟ್ರಿಗ್ನಾಮೆಟ್ರಿ ಒಳಗೆ ಒಂದು ಎಕ್ಸ್ಟ್ರಾ ಥಿಂಗ್ನು ಕೊಟ್ಟಾನ. ಅವ ಯಾವಪ್ಪ ಅಂತಂದ್ರೆ ದಟ್ ಇನ್ವರ್ಸ್ ಫಂಕ್ಷನ್ಸ್, ಆನಂತರ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ನಾವು 10th ಒಳಗೆ ಓದ್ತೀವಿ, ಆದ್ರೆ ಇನ್ವರ್ಸ್ ಫಂಕ್ಷನ್ಸ್ ಅನ್ನ ನಾವು ಸೆಕೆಂಡ್ PU ಒಳಗೆ ಓದ್ತೀವಿ. ಅದ್ರ ಬಗ್ಗೆ ನಮಗೆ ಚೆನ್ನಾಗಿ ಮಾಹಿತಿ ಇರ್ಲಿ. ಓಕೆ, ಸೊ ಅದಾದ ನಂತರ ಸೆಟ್ಸ್ ನಮಗೆ ಹೈಸ್ಕೂಲ್ ಲೆವೆಲ್ ಇಲ್ಲ ರೀ. ಫಸ್ಟ್ PUC ಸೆಕೆಂಡ್ PUC ಎರಡರೊಳಗೂ ಕವರ್ ಮಾಡಿದಾನ. ಓಕೆ, ಸೊ ಅಲ್ಲಿ ಸೆಟ್ಸ್ ಅನ್ನ ಓದ್ತೀವಿ. ಆನಂತರ ಪರ್ಮ್ಯೂಟೇಷನ್ಸ್ ಅಂಡ್ ಕಾಂಬಿನೇಷನ್. ಇದು ನಮ್ಗೆ ಏನಂತಂದ್ರೆ ದಟ್ ಹೈಸ್ಕೂಲ್ ಲೆವೆಲ್ ಇಲ್ಲಲ್ಲ. 2010 ಮುಂಚೆ ನಮ್ಗೆ ಇದು ದಟ್ ಹೈಸ್ಕೂಲ್ ಲೆವೆಲ್ ಒಳಗೆ ಇತ್ತು. ಆದ್ರೆ ಈಗ ಇರುವಂತಹ ಸಿಲೆಬಸ್ ಒಳಗ PUC ಒಳಗ ಈ ಪರ್ಮ್ಯೂಟೇಷನ್ಸ್ ಮತ್ತೆ ಕಾಂಬಿನೇಷನ್ಸ್ ಎಕ್ಸ್ಪ್ಲನೇಷನ್ ನಮ್ಗೆ ಸಿಗ್ತೈತಿ. ಆ ನಂತರ ದಟ್ ಅನಾಲಿಟಿಕಲ್ ಜಾಮೆಟ್ರಿ ಒಳಗೆ ಅಂತಂದ್ರೆ ದಟ್ ಹೈಸ್ಕೂಲ್ ಲೆವೆಲ್ ಬರಲ್ಲ. ದಟ್ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ದಟ್ PU ಲೆವೆಲ್ ಒಳಗೆ ಏನಪ್ಪಾ ಅಂದ್ರೆ ಇದನ್ನ ಕಲಿತೀವಿ. ಇದ್ರೊಳಗೆ ನಾವು ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕೋನಿಕ್ ಸೆಕ್ಷನ್ಸ್ ಅನ್ನ ಕಲಿತೀವಿ. ಏನ್ರಿ, ಸರ್ಕಲ್, ಪ್ಯಾರಾಬೋಲಾ, ಹೈಪರ್ಬೋಲಾ, ಎಲಿಪ್ಸ್, ಇವುಗಳದ್ದು ಇಕ್ವೇಶನ್ಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ನಂತರ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಒಂದೇ ಒಂದು ಚಾಪ್ಟರ್ ಅದ ರೀ. ಓಕೆ, ಸೊ ಈ PUC ಒಳಗ ಫಸ್ಟ್ PUC ಒಳಗ ದಟ್ ನಮ್ಗೆ ಒಂದೇ ಒಂದು ಚಾಪ್ಟರ್ ಅದ. ಆ ಒಂದು ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಈ ಟಾಪಿಕ್ಸ್ ಇಲ್ಲಿ ಮುಗಿತಾವು. ಬಟ್ ಇದ್ರೊಳಗೆ ಒಂದು ನಾವು ಚೆನ್ನಾಗಿ ತಿಳ್ಕೊಬೇಕು. ಏನಂದ್ರೆ ಇದು ಟಾಪಿಕ್ ಇಲ್ಲಿ 2 ಅದಾವು, ಆದ್ರೆ ಇದ್ರೊಳಗೆ ಇರುವಂತಹ ಸಬ್ ಟಾಪಿಕ್ಸ್ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಅದಾವ್ರಿ. ಫಾರ್ಮುಲಾ ನಾವು ಏನಪ್ಪಾ ಅಂದ್ರೆ ಹೆಚ್ಚಿಗೆ ನೆನ್ಪಿಟ್ಕೋಬೇಕಾಗ್ತತಿ. ಅದನ್ನ ನೆನ್ಪಿಟ್ಕೊಂಡು ಕರೆಕ್ಟ್ ಆಗಿ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ಈಸಿಯಾಗಿ ಮಾರ್ಕ್ಸ್ ತಂದು ಕೊಡುವಂತಹ ಒಂದು ಟಾಪಿಕ್ ಅದ. ಓಕೆನಾ, ರೈಟ್. ನಂತರ ಬೈನಾಮಿಯಲ್ ಥಿಯರಂ ಅಂತಂದ್ರೆ ದಟ್ ಇದು A+B ಹೋಲ್ ಸ್ಕ್ವೇರ್, ಹೋಲ್ ಕ್ಯೂಬ್, ಹೋಲ್ ಟು ದ ಪವರ್ 4, ಹೋಲ್ ಟು ದ ಪವರ್ n ಇತ್ತಂತಂದ್ರ ಅದ್ರ ಎಕ್ಸ್ಪಾನ್ಷನ್ ಯಾವ ರೀತಿ ಬರ್ತೈತಿ ಅನ್ನೋದ್ರ ಬೇಸ್ ಮೇಲೆ ಈ ಒಂದು ಬೈನಾಮಿಯಲ್ ಥಿಯರಂ ಐತಿ. ಓಕೆ, ನಂತರ ವೆಕ್ಟರ್ಸ್. ಸೊ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಅಂತ ಹೇಳಿ ನಮಗೆ ಟಾಪಿಕ್ ಬರ್ತಾವೆ. ಆಕ್ಚುಲಿ ಇದು ಫಿಸಿಕ್ಸ್ ಟಾಪಿಕ್, ಬಟ್ ಇದು ಮ್ಯಾಥಮೆಟಿಕ್ಸ್ ಗೂ ಸಂಬಂಧಪಟ್ಟಿದ್ದದ. ಸೊ ಆ ಒಂದು ಟಾಪಿಕ್ ಅನ್ನ ನಾವು ಸೆಕೆಂಡ್ PU ಒಳಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ನಂತರ ದಟ್ ಲೀನಿಯರ್ ಇನ್ಇಕ್ವಾಲಿಟೀಸ್, ಇಟ್ ಇಸ್ ದಟ್ ಈಸಿ ಚಾಪ್ಟರ್. ನಮಗೆ ಇಕ್ವೇಶನ್ಸ್ ಗೊತ್ತಿದ್ರೆ ದಟ್ ಇದ್ರ ಬಗ್ಗೆ ನಾವು ಆರಾಮಾಗಿ ಕಲ್ಕೋಬಹುದು. ನಂತರ ದಟ್ ಲಾಸ್ಟ್ ಟಾಪಿಕ್ ದಟ್ ಇಸ್ ಕೋಆರ್ಡಿನೇಟ್ ಜಾಮೆಟ್ರಿ. ಇದನ್ನ ನಾವು ಏನೇನು ಓದಕ್ಕೆ ಹೋಗ್ಬಿಡ್ರಿ, 10th ಒಳಗೆ ಒಂದೇ ಒಂದು ಚಾಪ್ಟರ್ ಐತಿ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಹೇಳಿ. ದಟ್ ಅದನ್ನ ನೀವು ಅದನ್ನ ಚೆನ್ನಾಗಿ ಓದ್ಕೊಂಡ್ರೆ ಸಾಕು. ಇದು ಪೂರ್ತಿ ನಮ್ಗ ಚಾಪ್ಟರ್ ಮುಗಿದು ಹೋಗ್ತೈತಿ. ಅಗ್ದಿ ಸಿಂಪಲ್ ಆಗಿರುವಂತದ್ದು ಒಂದು 3 ರಿಂದ 4 ಸೂತ್ರಗಳು ಬರ್ತಾವ್ರಿ. ಆ 4 ಸೂತ್ರಗಳು ಚೆನ್ನಾಗಿ ಗೊತ್ತಿದ್ವು ಅಂತಂದ್ರೆ ಈ ಕೋಆರ್ಡಿನೇಟ್ ಜಾಮೆಟ್ರಿ ನಮ್ಗಿದು ಕಂಪ್ಲೀಟ್ ಆಗ್ತೈತಿ. ಓಕೆ, ಸೊ ದಟ್ ಇದನ್ನ ನಾವು ಈಗ ಸಿಲೆಬಸ್ ಮುಗಿಸೋದ್ರ ಜೊತೆಗೆ ನಮ್ಗೆ ಏನೇನು ಗೊತ್ತಿರ್ಲಿ ಅಂತಂದ್ರೆ ಚೆನ್ನಾಗಿ ಮೊದ್ಲಕ್ಕೆ ನಾವೇನಪ್ಪಾ ಅಂತಂದ್ರೆ ಸಿಲೆಬಸ್ ನೋಡೋಣ.
ಆ ನಂತರ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ, ಆ ನಂತರ ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ದಟ್ ಆ ನಂತರ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಮಿಸ್ಟೇಕ್ಸ್ ಆಗ್ಲಿ ಆ ನಂತರ ಮತ್ತೆ ರಿವೈಸ್ ಮಾಡ್ಕೊಡ್ರಿ. ಈ 5 ಹಂತಗಳನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾಯ್ತು ಅಂತಂದ್ರೆ ನಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋದ್ರೊಳಗ ಯಾವುದೇ ರೀತಿಯಂತಹ ಡೌಟ್ ಇಲ್ಲ, ನಾವು ಚೆನ್ನಾಗಿ ಕ್ಲಿಯರ್ ಮಾಡಬಹುದು. ಓಕೆ, ಸೊ ಜಸ್ಟ್ ಸಿಲೆಬಸ್ ಅನ್ನ ನೋಡೋದಷ್ಟೇ ಮುಖ್ಯ ಅಲ್ಲ, ಸಿಲೆಬಸ್ ಅನ್ನ ನಾವು ಕ್ವಶನ್ ಪೇಪರ್ ಆಗಿ ಕನ್ವರ್ಟ್ ಮಾಡುವಂತ ಎಬಿಲಿಟಿಯನ್ನ ತಗೊಳ್ಳೋದು ನಮಗೆ ಏನಪ್ಪಾ ಅಂದ್ರೆ ಇದು ಆಕ್ಚುಲ್ ಆಗಿರುವಂತ ಪ್ರಿಪರೇಷನ್ ಆಗಿರ್ತೈತಿ. ಓಕೆ, ಸೊ ಈ ಒಂದು ಜರ್ನಿ ಒಳಗ, ಈ ಪ್ರಿಪರೇಷನ್ ಜರ್ನಿ ಒಳಗ ನಿಮ್ ಜೊತೆಗೆ ನಾನು ಯಾವಾಗ್ಲೂ ಇರ್ತೀನಿ. ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಡಿಫಿಕಲ್ಟ್ ಅನ್ಸ್ತಂತಂದ್ರೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ, ಅಥವಾ ನಿಮ್ಮ ಅನಿಸಿಕೆಗಳನ್ನ ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ. ಆ ನಿಮ್ಮ ಅನಿಸಿಕೆಗಳನ್ನ ನಾನು ಓದಲಿಕ್ಕೆ ನಾನು ಬಹಳ ಕಾತುರದಿಂದ ಕಾಯ್ತಾ ಇರ್ತೀನಿ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ, ನಿಮ್ಮ ಈ ಎಕ್ಸಾಮ್ ಚೆನ್ನಾಗಿ ಪ್ರಿಪರೇಷನ್ ಚೆನ್ನಾಗಿರ್ಲಿ. ಆ ನಂತರ ಇದನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಾರ್ದ ಕ್ರ್ಯಾಕ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.